ಈಗ ಹಿಂದೂ ರಾಷ್ಟ್ರ ನಿರ್ಮಾಣ ಆದರೆ ಶೋಷಣೆ ತಂದಂತಾಗುತ್ತೆ ಅಂತ ಇಟ್ಟಿದ್ರು ಅವ್ರು ನಿನ್ನೆ ಬೀದರ್ನಲ್ಲಿ ಮಾತಾಡುವಾಗ ಹೇಳಿದ್ರು. ಅಂದರೆ ಮನುವಾದಿಗಳು ಮತ್ತು ಕೋಮುವಾದಿಗಳ ಮನುವಾದಿಗಳು ಇರಬಾರ್ದು ಅಂದ್ಬಿಟ್ಟು ಇವಾಗಿಂದಲ್ಲ, ಮುಂಚೆಯಿಂದನೂ ಇದೆ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ರಾಜ್ಯ ಸ್ಥಾಪನೆ ಆದರೆ ಏನೇನು ಅವಾಂತರ ಆಗುತ್ತೆ ಅಂತ ಬರೆದಿಟ್ಟು ಹೋಗಿದ್ದಾರೆ. ಅದು ಓದಕ್ಕೆ ಹೇಳಿ ಬಿ ಜೆ ಪಿಯವರಿಗೆ. ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಲ್ಲ, ಅವರು ಈ ಜಾತಿ ವ್ಯವಸ್ಥೆಯಿಂದ ಎಷ್ಟು ಆಘಾತ ಆಗುತ್ತೆ ರಾಷ್ಟ್ರಕ್ಕೆ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಹೇಳಿದ್ದಾರೆ, ಅವರ ಪುಸ್ತಕಗಳಲ್ಲೂ ಕೂಡ ಬರೆದಿದ್ದಾರೆ. ಅದೆಲ್ಲನೂ ಬಿ ಜೆ ಪಿಯವರು ಓದಲ್ಲ, ಬರೀ ಮನುಸ್ಮೃತಿ ಓದ್ತಾರೆ. ಅದಕ್ಕೆ ಅವರಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಅನೈಲೇಷನ್ ಆಫ್ ಕಾಸ್ಟ್ ಓದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಡಲ್ಸ್ ಆಫ್ ಹಿಂದೂಯಿಸಮ್ ಓದಿ, ಎಲ್ಲನೂ ಬರೆದಿದೆ ನೋಡಿ. ಹಿಂದೂಯಿಸಮು ಅಥವಾ ಸನಾತನ ಧರ್ಮ ಸಾವಿರಾರು ವರ್ಷದಿಂದ ಉಳ್ಕೊಂಡು ಬಂದಿದೆ. ಈ ಸಾವರ್ಕರ್ ಅವರು ಹಿಂದುತ್ವವನ್ನು ಹುಟ್ಟಿಸಿದ್ದು. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಹಿಂದುತ್ವ ಇವನ್ 100 years ಬ್ಯಾಕ್. ಹಿಂದೂಯಿಸಮ್ ಇತ್ತು, ಸನಾತನ ಧರ್ಮ ಇದೆ. ಇವರೇನೋ 3000 ವರ್ಷದ ಇತಿಹಾಸದ ಧರ್ಮವನ್ನು ಇವ್ರು ಕಾಪಾಡೋಕ್ಕೆ ಇವಾಗ 100 ವರ್ಷದ ಸಂಘಟನೆಗಳು ಹೊರಟಿವೆ ಅಷ್ಟೇ. ಜಾತಿ ವ್ಯವಸ್ಥೆ ಇರಬಾರ್ದು ಅಂದ್ಬಿಟ್ಟೆ ತಾನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ನಾರಾಯಣ ಗುರು ಅವ್ರು ಇರ್ಬೋದು, ಬಸವಣ್ಣನವ್ರು ಇರ್ಬೋದು, ನಿಮ್ಮ ಸಿಖ್ ಗುರುಗಳಿರ್ಬೋದು, ಇವೆಲ್ಲ ಜೈನ್ ಗುರುಗಳಿರ್ಬೋದು, ಇವೆಲ್ಲ ಈ ಬೇರೆ ಬೇರೆ ಧರ್ಮಗಳಿಗೆ ಯಾಕೆ ಹುಟ್ಟಿದ್ದು? ಯಾಕಂದರೆ ಇರುವಂಥ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯ, ಸ್ವಾಭಿಮಾನದ ಬದುಕು ಸಿಗ್ತಾ ಇರಲಿಲ್ಲ ಅಂತ ತಾನೇ. ಸಂವಿಧಾನದಲ್ಲಿ ಏನಿದೆ? ಈಕ್ವಾಲಿಟಿ, ಸಾಮಾಜಿಕ, ಆರ್ಥಿಕ ಹಾಗೂ ಒಂದು ಸ್ವಾಭಿಮಾನದ ಬದುಕು ಕೊಡುವಂಥದ್ದು ಸಂವಿಧಾನದಲ್ಲಿದೆ. ಆ ಆಶಯಗಳನ್ನು ನಾವು ಸ್ಥಾಪನೆ ಮಾಡಬೇಕು ಅಂತ ಎಲ್ಲರದ್ದು ಆಶಯ ಅದೇ. ಬುದ್ಧನೂ ಅದೇ ಹೇಳಿದ್ದು, ಬಾಬಾ ಸಾಹೇಬರು ಅದೇ ಹೇಳಿದ್ದು, ಬಸವಣ್ಣನವರು ಅದೇ ಹೇಳಿದ್ದು. ಸರ್, ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ಬಿಜೆಪಿ ವಿರೋಧ ಮಾಡ್ತಿದೆ. ಸದನ ನಡೆಸೋದಕ್ಕೆ ಕೆಲಸ ಮಾಡಕ್ಕೆ ಹೇಳಿ ಸರ್, ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಒಂದು ಪಟ್ಟಿ ಕೊಡಕ್ಕೆ ಹೇಳಿ, ಯಾರು ಮಾಡಬೇಕು ಅಂತ. ಅವ್ರಿಗೆ ಕೇಳಿ ಮಾಡಬೇಕಾ ನಾವು? ಅವರಿಗೆ ಕೊಟ್ಬಿಡಿ, ಅವರೇ ಒಂದು ಪಟ್ಟಿ ಮಾಡಿ, ಕ್ಯಾಬಿನೆಟ್ ಯಾರು ಆಗಬೇಕು, ಕೌನ್ಸಿಲ್ ಮೆಂಬರ್ ಯಾರು, ಚೇರ್ಮನ್ ಯಾರು ಆಗಬೇಕು, ನಮ್ಮದು CLP ಫ್ಲೋರ್ ಲೀಡರ್ ಯಾರು ಆಗಬೇಕು, ನಮ್ಮ ಪದಾಧಿಕಾರಿಗಳು ಯಾರಾಗಬೇಕು ಅವರೇ ಕೊಟ್ಬಿಡಿ. ಇಲ್ಲ ಸರ್, ಅದು ಇನ್ನೂ ಕೇಸ್ ನಡೀತಾ ಇದೆ, ಇನ್ನೂ ನಿರ್ದೋಷಿ ಅಂತ ಆಗಿಲ್ಲ. ಆ ಟೈಮಲ್ಲಿ ಕೊಡುವಂಥದ್ದು ಅವಶ್ಯಕತೆ ಏನು? ಹೈಕಮಾಂಡ್ ಹೆಸರೆಲ್ಲ ಹೇಳ್ಬಿಡ್ತಾರೆ, ನಾ ಬೈಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ ನೋಡಿ. ಚಲೋ, ಐ ಆಮ್ ನಾಟ್ ಆನ್ಸರಬಲ್ ಟು BJP. ಇಟ್ ಈಸ್ ದ ಪೆರಾರ್ಗೇಟಿವ್ ಆಫ್ ದ ಪಾರ್ಟಿ, ಪೆರಾರ್ಗೇಟಿವ್ ಆಫ್ ದ CM. ಈಗ ವಿಜೇಂದ್ರ ಹಟಾವ್, BJP ಬಚಾವ್ ಆಂದೋಲನ ಅವರೇ ಮಾಡ್ತಾ ಇರೋದಲ್ಲ. ಪಾಪ ಒಂದು ಶಾಸಕರನ್ನೇ ಬಲಿ ತಗೊಂಡ್ರಲ್ಲ ನೀವು. ಎಷ್ಟು ಜನ ಡೆಲ್ಲಿಗೆ ದಂಡಯಾತ್ರೆ ಮಾಡಿದ್ರು ವಿಜೇಂದ್ರ ಅವ್ರಿಗೆ ತೆಗಿಲಿಕ್ಕೆ. ಅಶೋಕ್ ಅವರು ಸಮರ್ಥರಿಲ್ಲ ಅಂದ್ಬಿಟ್ಟು ಎಷ್ಟು ಜನ ಹೋಗಿದ್ರು ಡೆಲ್ಲಿಗೆ, ನೆನಪಿದೆ ಅಲ್ವಾ? ಅದು ಅವ್ರ ಆಂತರಿಕ ವಿಚಾರ. ಡು ಐ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ದಟ್? ಅವರು CT ರವಿಗೆ ಅವ್ರಾಗನ ಮಾಡ್ಕೊಳ್ಳಿ, ಯತ್ನಾಳ್ ಅವರಿಗೆ ನಾವು ವಾಪಸ್ ತಗೊಳ್ಳಿ, ಅದು ಅವ್ರ ಪಕ್ಷದ ವಿಚಾರ, ಇದು ನಮ್ಮ ಪಕ್ಷದ ವಿಚಾರ. ಸರ್, ಒಂದು ಕೇಸ್ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಇನ್ನು ನಿರ್ದೋಷಿ ಆಗದೆ ಇರೋಂಥವ್ರಿಗೆ ಕೊಡುವಂಥದ್ದು ನೈತಿಕವಾಗಿ ಸರಿ ಇರುತ್ತಾ ಅನ್ನೋ ಈಗ ಜನಾರ್ದನ್ ರೆಡ್ಡಿ ಅವ್ರ ಕೇಸ್ ನಡೀತಾ ಇದೆ, ತಗೊಂಡಿಲ್ಲ ಪಾರ್ಟಿಗೆ. ಆಯ್ತು, ನಾನು ಹೇಳೋದು ಬಿಟ್ಬಿಡಿ ಸರ್. ಯತ್ನಾಳ್ ಅವ್ರು ಏನು ಹೇಳಿದರು? ವಿಜೇಂದ್ರ ಅವರಿಗೆ ಏನಾದರೂ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು. ಪರಂ ಪೂಜ್ಯ ಅವರ ತಂದೆಯವ್ರ ಮೇಲೆ ಇರುವಂಥ ಆರೋಪ ಇದ್ದರೆ ಯಾವ ವೇದಿಕೆಯೂ ಹತ್ತಬಾರ್ದು ಅಂತ ನಾವು ಹೇಳಿದ್ದ. ಚರ್ಚೆಗೆ ಬರ್ತೀರಾ ಯಾರ್ಯಾರು ಎಷ್ಟೆಷ್ಟು ಆಳದಲ್ಲಿದ್ದಾರೆ ಅಂತ? ಸದನ ನಡೀತದೆ ಅಲ್ಲ 13ನೇ ತಾರೀಕು, ಪ್ರಸ್ತಾಪ ಮಾಡಿ, ಏನು ದಾಖಲೆಗಳಿದೆ ಕೊಡಿ, ಅಥವಾ ತನಿಖೆ ನಡೀತಾ ಇದೆ ಅಲ್ಲ, ಅಲ್ಲನೂ ಹೇಳಿ. ಸರ್, ಅಶೋಕ್ ಇನ್ನೊಂದು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಡಮ್ಮಿ ಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಅಂತ. ಅವ್ರು ಹೇಳಿದ್ರೆ ಇವ್ರ ಕೈಲಿ. ಈಗ ನೋಡಿ, ಸರ್ಕಾರ ನಡೀತಾ ಇರೋದು BJP ಅವ್ರಿಗೆ ಕೇಳಿ ನಡೆಸ್ತಾ ಇಲ್ಲ, ಅಥವಾ ಕೇಶವ್ ಕೃಪೆಯಿಂದ ನಾವು ನಡೆಸ್ತಾ ಇಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಶೋಕ್ ಅವರೇ ಹೇಳಿದಲ್ವ, ಒಬ್ಬ ಯಾವನೋ RSSದವನಲ್ಲಿ ಕುತ್ಕೊಂತಾನಂತಲ್ಲ, ಚೀಟಿ ಬರ್ಕೊಡ್ತಾ ಇರ್ತಾನೆ, ಏನು ಹೇಳ್ತಾರೆ ಏನು ಹೇಳಿಲ್ಲ. ಮತ್ತು ಅವ್ರು ಹೇಳಿದ್ದನ್ನು ಸರಿಯಾಗಿ ಅಲ್ಲಿ ಸದನದಲ್ಲಿ ಹೇಳಿದಾರ ಇಲ್ಲ, ರಿಪೀಟ್ ಮಾಡಿದಾರ ಇಲ್ಲ, ಒಂದು ಮಾರ್ಕ್ ಶೀಟ್ ಇದೆ ಅಂತಲ್ಲ, ಅವ್ರು ತಾನೇ ಹೇಳಿದ್ದು. ಅಂಥದ್ದು ಇಲ್ಲಿಲ್ಲಪ್ಪ, ಅವ್ರಲ್ಲಿದೆ. ದೇ ಆರ್ ಕಂಟ್ರೋಲ್ಡ್ ಬೈ RSS. ನಿಮ್ಗೆ ನೆನಪಿದೆಯಾ? ಹಿಂದಿನ
ನಾವು ವಿರೋಧ ಪಕ್ಷದಲ್ಲಿದ್ದಾಗ RSS ಕೈಗೊಂಬೆ ಅಂತ ಘೋಷಣೆ ಕೂಗಿದ ತಕ್ಷಣ ಏನು ಮಾಡ್ತಾಯಿದ್ರು, ಸದನವನ್ನು ಮುಗಿಸ್ತಾಯಿದ್ರು. ಯಾಕೆ? ಅಲ್ಲಿ ಕೆಟ್ಟ ಮೆಸೇಜ್ ಹೋಗಬಾರ್ದು ಅವರ ಪೊಲಿಟಿಕಲ್ ಮಾಸ್ಟರ್ಸಿಗೆ ಅಂತ. ಈಗಲೂ ಕೂಡ RSS ಅಂದರೆ ಯಾರ ಮೈ ಮೇಲೆ ಬೀಳ್ತಾರೆ? BJP ಅವ್ರು ಬೀಳ್ತಾರೆ. ಯಾರು ಆಳು ಮಕ್ಕಳು ಅವ್ರಿಗೆ ಗೊತ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.